Hello everyone. As I was scrolling my phone, ಬರೀ ಬ್ಲೂಬೆರಿ ಚೀಸ್ ಕೇಕ್ ಅಂತ ಬರ್ತಾಯಿತ್ತು. ಅದಕ್ಕೆ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿ ಐ ಆಮ್ ಎಕ್ಸೈಟೆಡ್. ನಾನು ಚೀಸ್ ಕೇಕ್ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ದಿಸ್ ಆರ್ ಆಲ್ ದ ಪ್ರಾಡಕ್ಟ್ಸ್. ಸೊ ಮೇಕಿಂಗ್ ಚೀಸ್ ಕೇಕ್ ಈಸ್ ರಿಯಲಿ ಥೆರಪ್ಯೂಟಿಕ್. ವೈ? ಬಿಕಾಸ್ ಫಸ್ಟ್ ಸ್ಟೆಪ್ಪಲ್ಲಿ ಯು ಹ್ಯಾವ್ ಟು ಕ್ರಷ್ ದ ಬಿಸ್ಕೆಟ್ಸ್. ಸೊ ನಿಮ್ಮ ಮೇಲೆ ಯಾರಿಗಾದ್ರೂ ಕೋಪ ಇದ್ದರೆ ಅದೆಲ್ಲ ಜ್ಞಾಪಿಸ್ಕೊಂಡು ಚೆನ್ನಾಗಿ ಅದನ್ನು ಕ್ರಷ್ ಮಾಡಿಬಿಡಿ. ಆಮೇಲೆ ಒಂದು ಬೌಲಲ್ಲಿ ಇದನ್ನು ಹಾಕಿ ಮೆಲ್ಟೆಡ್ ಬಟರ್ ಹಾಕಿ ಚೆನ್ನಾಗಿ ಮಿಕ್ಸ್. ಸೊ ಇಟ್ ಶುಡ್ ಕಮ್ ಟು ಅ ಪ್ರೆಸ್ಸಬಲ್ ಕನ್ಸಿಸ್ಟೆನ್ಸಿ. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಿಮ್ಮ ಚೀಸ್ ಕೇಕ್ ಪ್ಯಾನ್ ಮೇಲೆ ಅದನ್ನು ಇಟ್ಟು ಫ್ರಿಜ್ಜಲ್ಲಿ ಇಡಿ ಸ್ವಲ್ಪ ಹೊತ್ತು. ಆಮೇಲೆ ಬ್ಲೂಬೆರಿ ತುಂಬ ಚೆನ್ನಾಗಿದೆ. ಸೊ ಬ್ಲೂಬೆರಿ ಸಾಸ್ ಮಾಡ್ಕೋಬೇಕು ಮೇಲ್ಗಡೆ ಹಾಕೋದಕ್ಕೆ. ಸೊ ಇದನ್ನು ಚೆನ್ನಾಗಿ ಒಂದು 2 minutes ಹಾಟ್ ವಾಟರ್ ಹಾಕಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದರೊಳಗಡೆ ಹಾಕಿ. ಸೊ ಇವಾಗ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಈ ಥರ ಕಾಣಿಸುತ್ತೆ ಅದು. ಸೊ 2 minutesಲ್ಲೇ ಅದು ಈ ಥರ ಆಗೋಗ್ಬಿಡುತ್ತೆ. ಸೊ ಯಾವಾಗಲೂ ಕ್ಲೀನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹಂಗೆ ಕಿಚನು ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ದಿಸ್ ಇಸ್ ದ ಚೀಸ್, ಕ್ರೀಮ್ ಚೀಸ್. ನಂಗೆ ಫುಲ್ ಎಕ್ಸೈಟ್ಮೆಂಟ್ ಆಗ್ತಿದೆ. ನಾನು ಈ ಥರ ನಾನು ತುಂಬ ಅಡುಗೆ ಮಾಡಿದ್ದೀನಿ, ಬಟ್ ಬೇಕಿಂಗ್ ತುಂಬ ರೇರ್ ಮಾಡಿರೋದು. ಸೊ ತುಂಬ ಒಂಥರ ಏನಪ್ಪ ಇದು ಅಂತ ಫುಲ್ ಖುಷಿ ಆಗ್ತಿದೆ ನನಗೆ, ಫುಲ್ ಎಕ್ಸೈಟ್ಮೆಂಟ್. ಸೊ ಹೆವಿ ಕ್ರೀಮ್, ಚೀಸ್ ಕ್ರೀಮ್ ಆ್ಯಂಡ್ ವೆನಿಲಾ ಎಸೆನ್ಸ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ. ಐ ಲವ್ ಬೇಕಿಂಗ್, ಬಟ್ ಇವಾಗ ತನಕ ಬೇಕಿಂಗ್ ಈಸ್ ಓನ್ಲಿ ಮೈ ಫೇಲಿಯರ್. ನೋಡೋಣ ಇದು ಹೆಂಗೆ ಹೋಗುತ್ತೆ ಅಂತ. ಸೊ ಫುಲ್ಲು ಅದನ್ನು ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಲೇಯರ್ ಹಾಕಿ ಚೆನ್ನಾಗೆ ಇದು ಮಾಡಿ ಇದು ನಾವು ಡೆಕೋರೇಟಿಂಗ್ ಅಷ್ಟೇ. ಸೊ ಸ್ವಲ್ಪ ಅದು ಬಟರ್ ಕ್ರಮ್ಸ್ ಇಟ್ಕೊಂಡಿದ್ದೆ. ಆಮೇಲೆ ಬ್ಲೂಬೆರಿ ನೀಟಾಗಿ ಹಾಕಿ. ಸೊ ಇದು ಫೈನಲ್ ಲುಕ್. ಸೊ ಒಂದು 2 to 3 hours ಫ್ರಿಜ್ಜಲ್ಲಿ ಇಡಬೇಕು, ಇಲ್ಲಾಂದರೆ ಅದು ಅಷ್ಟೊಂದು ಸೆಟ್ ಆಗೋಲ್ಲ. ಬಿಕಾಸ್ ಈ ಚೀಸ್ ಕೇಕ್ ಕಂಪ್ಲೀಟ್ಲಿ ಡಿಪೆಂಡ್ ಆಗೋದೇ ಅದು ಇದಾದಮೇಲೆ. ಸೊ ನಾನು ನೆಕ್ಸ್ಟ್ ನಂದು ಹೊಸ ಸ್ಪೂನ್ ಸೆಟ್ ತೊಗೊಂಡೆ. ನಾನು ಹೊಸ ಸ್ಪೂನ್ ಸೆಟ್ಟಲ್ಲಿ ತಿನ್ನೋಣ ಅಂತ. ನಂಗೆ ಇದನ್ನು ಓಪನ್ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ಅಲ್ವಾ. ಸೊ ನಂಗೆ ಆಬ್ವಿಯಸ್ಲಿ ಗೊತ್ತಿರಲಿಲ್ಲ. ನಾನು ಟ್ರೈ ಮಾಡಿದೆ. ಆಮೇಲೆ ಅದು ಹಿಂಗೋ ಓಪನ್ ಆಯಿತು. ಆಮೇಲೆ ಓ ಮೈ ಗಾಡ್, ನನ್ನದು ಎದೋಳುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಬಟ್ ಓ ಮೈ ಗಾಡ್ ನಾನು ಫುಲ್ಲು ಖುಷಿ ಆಗೋಯಿತು. ಆ್ಯಂಡ್ ಡಿಟ್ಟೋ ಇದು ರೆಸ್ಟೋರೆಂಟ್ ಸ್ಟೈಲೇ ಇದೆ, ಬೇಕ್ರಿ ಸ್ಟೈಲೇ ಇದೆ. ಸೊ ನಾನು ಟೇಸ್ಟ್ ಮಾಡಿದ್ಮೇಲಂತೂ ನಂಗೆ ಫುಲ್ ಖುಷಿ ಆಗೋಯ್ತು. ಐ ಆಮ್ ಸೋ ಹ್ಯಾಪಿ. ಇಟ್ ಈಸ್ ದ ಬೆಸ್ಟ್. ಸೊ ಆಚೆಗಡೆ 1 pieceಗೆ 150-250 ಆಗುತ್ತೆ, ಬಟ್ ನನಗೆ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಒಂದು 400-500 ಖರ್ಚಾಗಿದೆ. ಸೊ ಇಟ್ ಈಸ್